ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಬಂದೂಕು ತೋರಿಸಿ ಜೀವ ಬೆದರಿಕೆ, ಪುತ್ರನನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಆರೋಪ. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಹಿಳೆ ದೂರು. ವಿಜಯಪುರ ನಗರದ ಆದರ್ಶ ನಗರ ಪ್ರದೇಶದ ಮಹಿಳೆಯೊಬ್ಬರು ತಮ್ಮ ಪುತ್ರನನ್ನು ವಿವಸ್ತ್ರಗೊಳಿಸಿ ಹುಬ್ಬಿನ ಕೂದಲು ತೆಗೆದು ಅವಮಾನಗೊಳಿಸಿದ್ದು, ಬಂದೂಕು ತೋರಿಸಿ ಜೀವ ಬೆದರಿಕೆ ಹಾಕಲಾಗಿದೆ ಎಂದು ಆರೋಪಿಸಿ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿದ್ದಾರೆ. ದೂರಿನ ಪ್ರಕಾರ ಆದರ್ಶ ನಗರದ ನಿವಾಸಿ ಕಾವ್ಯಶ್ರೀ ಅವರು ತಮ್ಮ ಪುತ್ರ ಮಂಜುನಾಥ ಹಾಗೂ ಮತ್ತೊಬ್ಬ ಮಗನೊಂದಿಗೆ ವಾಸವಾಗಿದ್ದು, ಅದೇ ಪ್ರದೇಶದ ನಿವಾಸಿ ಸತೀಶ ಮೋತಿಲಾಲ ಚೌಹಾಣ ಎಂಬಾತ ತನ್ನ ಪುತ್ರನನ್ನು ವಿವಸ್ತ್ರಗೊಳಿಸಿ ಹುಬ್ಬಿನ ಕೂದಲು ತೆಗೆದು ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದಲ್ಲದೆ ಬಂದೂಕು ತೋರಿಸಿ ಗುಂಡಿಕ್ಕಿ ಕೊಲೆ ಮಾಡುತ್ತೇನೆ ಎಂದು ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಘಟನೆ ಬಗ್ಗೆ ಪ್ರಶ್ನಿಸಿದ ವೇಳೆ ಆರೋಪಿಯು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತನ್ನ ವಿರುದ್ಧ ಹಲವು ಪ್ರಕರಣಗಳಿದ್ದು ಯಾರೂ ಏನೂ ಮಾಡಲಾಗುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾನೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಅಲ್ಲದೆ ತನ್ನ ಹಾಗೂ ಮಕ್ಕಳ ಮೇಲೆ ಹಲ್ಲೆ ನಡೆಸಿ ಎಳೆದಾಡಿ ಬಲವಂತವಾಗಿ ಮನೆಯಿಂದ ಹೊರಹಾಕಿದ್ದಾನೆ ಎಂದು ಕಾವ್ಯಶ್ರೀ ದೂರಿನಲ್ಲಿ ಆರೋಪಿಸಿದ್ದಾರೆ. ಆರೋಪಿಯ ಭಯದಿಂದ ಮನೆ ಬಿಟ್ಟು ಬೇರೆ ಸ್ಥಳದಲ್ಲಿ ಆಶ್ರಯ ಪಡೆದಿದ್ದು, ಹಿರಿಯರೊಂದಿಗೆ ಸಮಾಲೋಚಿಸಿದ ಬಳಿಕ ದೂರು ಸಲ್ಲಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಘಟನೆ ಸಂಬಂಧ ಆರೋಪಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತಮ್ಮ ಕುಟುಂಬಕ್ಕೆ ಜೀವರಕ್ಷಣೆ ಒದಗಿಸುವಂತೆ ಕಾವ್ಯಶ್ರೀ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಮನವಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ತನಿಖೆ ನಡೆಯಬೇಕಿದ್ದು, ದೂರಿನಲ್ಲಿನ ಆರೋಪಗಳ ಬಗ್ಗೆ ಆರೋಪಿಯ ಪ್ರತಿಕ್ರಿಯೆ ಇನ್ನೂ ಲಭ್ಯವಾಗಿಲ್ಲ. ಸರ್, ನಮ್ಮ ಬಿಜಾಪುರಿಂದ ಕಾವ್ಯಶ್ರೀ ಅಶೋಕ್ ಪಾಟೀಲ್ ಅಂತ್ರಿ. ನಂದು ಉಡ್ಕೊಳಗೆ ಮನೆ ಅದ ರೀ. 8,000 ರೂಪಾಯಿ ರೆಂಟ್ ಕೊಟ್ಟು ಮನೆ ಹಿಡಿದೇನೆ ರೀಸೆಂಟ್ಲಿ ರೀ. 25ನೇ ತಾರೀಕಿಗೆ ಸತೀಶ್ ಎಂಬಾತ ಆದರ್ಶ ನಗರ ರೌಡಿ ಶೀಟ್ರ ಒಬ್ಬರ ಮನೆಯ ನಾನು ಸಂಘದ ಸಂಬಂಧ ಹೋಗಿರ್ತೀನಿ. ಅಲ್ಲಿ ಬಂದು ಆ ಹೆಣ್ಮಕ್ಳ ಮ್ಯಾಗೂ ಹಲ್ಲೆ ಮಾಡ್ತಾನೆ. 15-20 ಹುಡುಗರು ಕರ್ಕೊಂಡ್ಬಂದು 7-8 ಜನ ಒಳಗೆ ಬಂದು ಮಲ್ಕೊಂಡವ್ರಿಗೆ ಎಬ್ಬಿಸಿ ಕೂದಲ ಹಿಡಿದು ಹೊಡೆದು ಹೋಗ್ತಾರೆ ಅವರು. ಅವ್ರು ಇಬ್ಬರು ಹೆಣ್ಮಕ್ಳದ್ದು ಮೈ ಮ್ಯಾಗಿನ ಬಂಗಾರ ಮತ್ತು ಮೊಬೈಲ ಎಲ್ಲ ತೊಗೊಂಡು ನನ್ನ ಕೂದಲ ಹಿಡಿದು ಆಟೋದಾಗ ಹಾಕ್ಕೊಂಡು ಕೇಸರಾಳ ಇಟಂಗೇಡ್ ರೋಡ ಕೇಸರಾಳ ತಾಂಡ ರೋಡಿಗೆ ಖನಿಗಳದವ್ರು ಅಲ್ಲಿ ದೊಡ್ಡ ಆ ಖನಿ ಒಳಗೆ ಹೋಗಿ 7 ಮಂದಿ ಮ್ಯಾಗ ನಿಂತು 7 ಮಂದಿ ಕೆಳಗೆ ನಿಂತು ಎಲ್ಲನೂ ಅಬ್ಸರ್ವ್ ಮಾಡಿ ನನಗೆ ಬಡಿಗೆ ತಲ್ವಾರ ಮೀಸಿ ಕೊಡ್ಲಿ ಸಣ್ಣ ಪಾಕೆಟ್ ಒಳಗೆ ಇಟ್ಕೋತಾರಲ್ಲ ಚಾಕುಗಳು, ಅವು ದೊಡ್ಡ ಖಂಜರ ಎಲ್ಲ ಸಾಮಾನು ಪಿಸ್ತೂಲ ಎಲ್ಲ ಹಿಡ್ಕೊಂಡು ಎದರ್ಲೆ ಸಾವು ಬರ್ತದೆ ಹೇಳಿ, ನನಗೆ ಬೇಪಾರಿ ಅದಿ, ನಿನಗೆ ಹೊಡೆದ್ರು ಕೇಸ್ ಆಗಲ್ಲ, ಕಂಪ್ಲೇಂಟ್ ಆಗಲ್ಲ, ನಿನ್ನ ಮಗನೂ ಕೊಡಲ್ಲ, ನಿನ್ನ ತಮ್ಮನೂ ಕೊಡಲ್ಲ, ಏನು ಬೇಕಾದ್ರೆ ಎದರ್ಲೆ ಸಾಯ್ತಿ ಹೇಳಿ, ನಾನು ಕೂಡ ಸಂಸಾರ ಮಾಡಲತ್ತೀನಿ, ನಾನು ಕೂಡ ಮಾಡ್ಕೊಂಡು ತಿನ್ನಲತ್ತೀನಿ ಅಂತಂದು ಎಲ್ಲ ಹೊಡೆದು ಮೈಯೆಲ್ಲ ಹಣ್ಣಾಗಂಗೆ ಹೊಡೆದಾರಿ. ಹೊಡೆದು ಆಮೇಲೆ ಸತೀಶ್ ಎಂಬಾತ ಸತೀಶನು ನನಗೆ ಮೈ ಮೇಲೆ ಬರೋದು ಮಾಡ್ಯಾನ. ಆಮೇಲೆ ಅವನ ದೋಸ್ತರಿಗೂ ಮೈ ಮೇಲೆ ಬರಂಗೆ ಮಾಡ್ಯಾನ್ರಿ. ಮಾಡಿ ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟಂಗೆ ಎಲ್ಲ ಇದು ಮಾಡ್ಕೊಂಡು ಅಲ್ಲಿಂದ ನನಗೆ ಸಾಯಂಕಾಲ ನನ್ನ ಮಗ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಯಾನ. ಕಂಪ್ಲೇಂಟ್ ಕೊಡಕ್ಕೆ ಹೋದಾಕ್ರೆ ಸೇಮ್ ಟೈಮ್ 7 ಗಂಟೆ ಆಗಿತ್ತು.